ಹಾಯ್ ಸ್ನೇಹಿತರೆ, ನೋಡಿ ಇಲ್ಲಿ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಫಲಾನುಭವಿಗಳು ಪ್ರತಿ ತಿಂಗಳು ಪಡಿತಾ ಇದ್ದ 2,000 ಗೃಹಲಕ್ಷ್ಮಿ ಹಣನ 5,000 ರಿಂದ 6,000 ಹಣಕ್ಕೆ ಏರಿಕೆ ಮಾಡುವುದಾಗಿ ನಿರ್ಧಾರ ಮಾಡಿದ್ದು ಹೊಸ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಪ್ರತಿಯೊಂದು ಫಲಾನುಭವಿಗಳಿಗೆ ಭರ್ಜರಿ ಗುಡ್ಡಿಸ್ನ ಕೊಟ್ಟಿದ್ದಾರೆ. ಹೌದು ವೀಕ್ಷಕರೇ, ನಿಮ್ಮ ಬ್ಯಾಂಕ್ ಖಾತೆಗೆ ಇನ್ನು ಮುಂದೆ ಪ್ರತಿ ತಿಂಗಳು 6,000 ಹಣ ಗೃಹಲಕ್ಷ್ಮಿ ಹಣ ಬಂದೇ ಬರುತ್ತೆ. ಯಾಕಂದರೆ ನಾನು ನಿಮಗೆ 6,000 ಹಣ ಬರೋದಕ್ಕೆ ಒಂದು ಪ್ರೂಫ್ ಮೂಲಕ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಹೇಗೆ 6,000 ಹಣ ಬರುತ್ತೆ, ಸರ್ಕಾರದಿಂದ ಬರ್ತಾ ಇರುವ ಮಾಹಿತಿ ನಿಜನಾ ಅಂತ ನೀವು ಕೇಳ್ಬೋದು. ಇದರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೋಡಿ ಸ್ನೇಹಿತರೆ, ನೀವೇನಾದ್ರೂ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಆಗಿ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಪ್ರತಿಯೊಬ್ಬರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ. ಹೌದು ವೀಕ್ಷಕರೇ, ಈಗಾಗಲೇ ಸಾಕಷ್ಟು ಕಡೆ ಕೆಲವೊಂದು ಮಾಹಿತಿ ಬರ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನು ಮುಂದೆ 5,000 ಹಣ ಬರುತ್ತೆ ಅಥವಾ 6,000 ಹಣ ಬರುತ್ತೆ ಅಂತ ಸಾಕಷ್ಟು ಕಡೆ ಕೆಲವೊಂದು ಮಾಹಿತಿ ಬರ್ತಾ ಇದೆ. ಇದೀಗ ನೂತನ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಹೊಸ ರಾಜ್ಯದ ಮುಖ್ಯಮಂತ್ರಿ ಆದ ತಕ್ಷಣ ಸಾಕಷ್ಟು ಕಡೆ ಬರ್ತಾ ಇರುವಂತಹ ಒಂದು ಮಾಹಿತಿ ಇದಾಗಿದೆ. ಹಾಗಾದರೆ ಸರ್ಕಾರದಿಂದ ಗೃಹಲಕ್ಷ್ಮಿ ಹಣನ ಜಾಸ್ತಿ ಮಾಡ್ತಾ ಇದ್ದಾರಾ? ನಿಮ್ಮ ಬ್ಯಾಂಕ್ ಖಾತೆಗೆ 6,000 ಹಣ ಒಟ್ಟಿಗೆ ಬರುತ್ತಾ ಅಂತ ನೀವು ಕೇಳ್ಬೋದು. ಹೌದು ವೀಕ್ಷಕರೇ, ಖಂಡಿತವಾಗಿಯೂ 6,000 ಹಣ ಒಟ್ಟಿಗೆ ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ. ಇದಕ್ಕೆ ಪ್ರೂಫ್ ಆಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಈಗಾಗಲೇ 6,000 ಗೃಹಲಕ್ಷ್ಮಿ ಹಣ ಬಂದಿರುವ ಒಂದು ಬ್ಯಾಂಕ್ ಮೆಸೇಜ್ ಕೂಡ ತೋರಿಸ್ತಾ ಇದ್ದೀನಿ. ಇದೇ ರೀತಿ ನಿಮ್ಮ ಬ್ಯಾಂಕ್ ಖಾತೆಗೂ ಕೂಡ ಗೃಹಲಕ್ಷ್ಮಿ ಹಣನ ಸರ್ಕಾರ ಜಮಾ ಮಾಡುತ್ತೆ. ಹಂಗಂದ್ರೆ ಇನ್ನು ಮುಂದೆ ಪ್ರತಿ ತಿಂಗಳು 6,000 ಗೃಹಲಕ್ಷ್ಮಿ ಹಣ ಹೇಗೆ ಅಂತ ನೀವು ಕೇಳ್ಬೋದು. ನೋಡಿ ವೀಕ್ಷಕರೇ, ಇಲ್ಲಿ ಸರ್ಕಾರದಿಂದ ಯಾವುದೇ ರೀತಿಯ ಗೃಹಲಕ್ಷ್ಮಿ ಹಣನ ಏರಿಕೆ ಮಾಡ್ತಾ ಇಲ್ಲ. ಅಂದರೆ ಪ್ರತಿ ತಿಂಗಳು ಏನು 2,000 ಹಣನ ನೀವು ಪಡಿತಾ ಇದ್ರಿ, ಅದೇ 2,000 ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ. ಆದರೆ ಇಲ್ಲಿ 6,000 ಹಣ ಫಲಾನುಭವಿಗಳಿಗೆ ಹೇಗೆ ಬಂದಿದೆ ಅಂದರೆ ನೋಡಿ ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ ತಕ್ಷಣ ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ಫಲಾನುಭವಿಗಳಿಗೆ ಬಾಕಿ ಇರುವ ಕಳೆದ 3 ತಿಂಗಳ ಹಣನ ಕಡ್ಡಾಯವಾಗಿ ಜಮಾ ಮಾಡಬೇಕು ಅಂತ ಹಣಕಾಸು ಇಲಾಖೆಗೆ ಆದೇಶ ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಈ ಜೂನ್ ತಿಂಗಳು ಬರಬೇಕಾಗಿರುವಂತಹ 32ನೇ ಕಂತು ಹಾಗೂ ಕಳೆದ ಮೇ ತಿಂಗಳ 31ನೇ ಕಂತು ಮತ್ತು ಏಪ್ರಿಲ್ ತಿಂಗಳ 31ನೇ ಕಂತು, ಒಟ್ಟು 3 ತಿಂಗಳ 6,000 ಹಣನ ಪ್ರತಿ ಫಲಾನುಭವಿಗಳಿಗೆ ಆದಷ್ಟು ಬೇಗ ಜಮಾ ಮಾಡಿ ಎಂದು ಆದೇಶ ಕೊಟ್ಟಿದ್ದು, ನಿಮ್ಮ ಬ್ಯಾಂಕ್ ಖಾತೆಗೆ 5,000 ಹಣ ಬರ್ತಾ ಇಲ್ಲ, ಬದಲಿಗೆ 3 ತಿಂಗಳ 6,000 ಹಣ ಬರ್ತಾ ಇದೆ. ಈಗಾಗಲೇ ಈ ಜೂನ್ ತಿಂಗಳಲ್ಲಿ ಸರ್ಕಾರದಿಂದ ನಿಮ್ಮ ಬ್ಯಾಂಕ್ ಖಾತೆಗೆ 6,000 ಹಣನ ಕೆಲವು ಫಲಾನುಭವಿಗಳು ಪಡ್ಕೊಂಡಿದ್ದೀರಾ. ನಿಮ್ಮ ಬ್ಯಾಂಕ್ ಖಾತೆಗೂ ಕೂಡ ಹಣ ಬರುತ್ತೆ. ಆದರೆ ಬರುವ ಹಣ ಏನಿದೆ ಆ ಒಂದು ಹಣ 3 ತಿಂಗಳ ಹಣ ಆಗಿರುತ್ತೆ. ಸರ್ಕಾರ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಹಣನ ಜಾಸ್ತಿ ಮಾಡೋದಿಲ್ಲ. ನೋಡಿ ವೀಕ್ಷಕರೇ, ಸರ್ಕಾರ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ತಿಂಗಳು 2,000 ಹಣ ಏನು ಜಮಾ ಮಾಡ್ತಾ ಇತ್ತು, ಅದೇ ಒಂದು ಹಣ 3 ತಿಂಗಳ ಹಣ ಬಾಕಿ ಇದೆ. ಸೊ ಆ ಒಂದು 3 ತಿಂಗಳ ಹಣ ಬಾಕಿ ಇರುವ ಸಂದರ್ಭದಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಹಣನ ಜಾಸ್ತಿ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ. ಇಲ್ಲಿ ಸರ್ಕಾರ ಕೊಡೋದು 2,000 ಹಣ. ಆ 2,000 ಹಣನೇ ನಿಮ್ಮ ಬ್ಯಾಂಕ್ ಖಾತೆಗೆ ಇನ್ನೂ ಕೂಡ ಬರ್ತಾ ಇಲ್ಲ. ಕೆಲವೇ ದಿನಗಳ ಕಾಲ ವೇಟ್ ಮಾಡಿ, ಖಂಡಿತವಾಗಿಯೂ ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ 6,000 ಹಣ ಬಂದೇ ಬರುತ್ತೆ. ಖಂಡಿತವಾಗಿಯೂ ಬಂದೇ ಬರುತ್ತೆ. ಯಾಕಂದರೆ ಸರ್ಕಾರದಲ್ಲಿ ಇವಾಗ ನಮ್ಮ ಒಂದು ಕರ್ನಾಟಕದಲ್ಲಿ ನೂತನ ಮುಖ್ಯಮಂತ್ರಿಗಳಿದ್ದಾರೆ. ಸೊ ಅವರು ಗೃಹಲಕ್ಷ್ಮಿ ಹಣನ ಖಂಡಿತವಾಗಿಯೂ ಜಮಾ ಮಾಡೇ ಮಾಡ್ತಾರೆ. ಯಾಕಂದರೆ ಯಾರೇ ಅಧಿಕಾರಕ್ಕೆ ಬಂದರೂ ಕೂಡ ಅವರು ಕೊಟ್ಟಿರುವಂತಹ ಒಂದು ಮಾತೇನಿರುತ್ತೆ ಅದನ್ನು ನಡೆಸ್ಕೊಡ್ಬೇಕಾಗುತ್ತೆ. ಅದೇ ರೀತಿ ನಿಮ್ಮ ಬ್ಯಾಂಕ್ ಖಾತೆಗೂ ಕೂಡ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಬರುತ್ತೆ. ಯಾವುದೇ ಕಾರಣಕ್ಕೂ ಫಲಾನುಭವಿಗಳಿಗೆ ಹಣ ಕ್ಯಾನ್ಸಲ್ ಆಗೋದಿಲ್ಲ. ಮತ್ತು ಸರ್ಕಾರದಿಂದ ಈ ಜೂನ್ ತಿಂಗಳು ಮುಗಿಯುವಷ್ಟರಲ್ಲಿ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸೇರಬೇಕಾಗಿರುವ ಕಳೆದ 3 ತಿಂಗಳ 6,000 ಹಣನ ಜಮಾ ಮಾಡ್ತಾರೆ. 5,000 ಹಣ ಬರ್ತಾ ಇಲ್ಲ, ಬದಲಿಗೆ 3 ತಿಂಗಳ ಹಣ ಒಟ್ಟಿಗೆ ಬರ್ತಾ ಇದೆ. ಮತ್ತು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಜಾರಿಗೆ ಬಂದಿರುವ ಹೊಸ ನಿಯಮಗಳನ್ನ ನೀವು ಕಡ್ಡಾಯವಾಗಿ ಪಾಲಿಸಿದ್ರೆ ಮಾತ್ರ ಇನ್ನು ಮುಂದೆ ಹಣ ಬರೋದು. ಸರ್ಕಾರಕ್ಕೆ ಕೆಲವು ನಿಯಮಗಳನ್ನ ಜಾರಿಗೆ ತರೋದು ಕಡ್ಡಾಯ. ಯಾಕಂದರೆ ಸಾಕಷ್ಟು ಫಲಾನುಭವಿಗಳಿಗೆ ಹಣ ಬರ್ತಾ ಇದೆ ಮತ್ತು ಅವರು ಸರ್ಕಾರದ ನಿಯಮಗಳನ್ನ ಪಾಲಿಸ್ತಾ ಇಲ್ಲ. ಅದೇ ಒಂದು ಕಾರಣಕ್ಕೆ ಆದಷ್ಟು ಬೇಗ ಸರ್ಕಾರದಿಂದ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬರುತ್ತೆ. ಮತ್ತು ಇದಿಷ್ಟು ಸರ್ಕಾರದಿಂದ ಪ್ರತಿ ಫಲಾನುಭವಿಗಳಿಗೆ ಬಂದಿರುವ ಹೊಸ ಮಾಹಿತಿಯಾಗಿದ್ದು, ನಾನು ಕೊಟ್ಟಿರುವ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.